ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ತಿಂಡಿ ಲೋಕ. ತಿಂಡಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ತುಂಬ ದಿವಸ ಆದ ನಂತರ ಸ್ಪೆಷಲಾಗಿ ಗ್ರೇವಿಯನ್ನು ಮಾಡಿದ್ದೀವಿ. ಅದೇನಂತ ಹೇಳಿದ್ರಿ, ಬ್ರೋಕೋಲಿ ಗ್ರೇವಿ ಚಪಾತಿಗೆ ಪೂರಿಗೆ ತುಂಬ ಸಖತ್ತಾಗಿರುತ್ತೆ. ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ಬಾಣಲಿ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಎಣ್ಣೆನೊಂದು ಸರಿ ಸುತ್ತಲೂ ತಿರುಗಿಸ್ಕೊಳ್ಳಿ. ಎಣ್ಣೆ ಕಾಯೋವರೆಗೂ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ ಇಂಗು ಡಬ್ಬ ತಗೊಳ್ಳಿ. ಇಂಗು ಡಬ್ಬ ತಗೊಂಡು ಒಂದು ಚೂರು ಇಂಗು 1/4 ಸ್ಪೂನಷ್ಟು ಹಾಕಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಹೋಗಿ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳಿ, ಶುಂಠಿ ಬಿಡಿಸ್ಕೊಳ್ಳಿ, ಚೆನ್ನಾಗಿ ಜಜ್ಜಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಹಾಕಿಬಿಡಿ. ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ತಗೊಂಡು ಅದಕ್ಕೆ ಹಾಕೊಂಬಿಟ್ಟು ಒಂದು ಸೌಟ್ ತಗೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ತಿರುಗಿಸ್ತಾರಿ, ಸುತ್ತಿಸ್ತಾರಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಚೆನ್ನಾಗಿ ಮಾಡಿ ಸೀದೋಕೆ ಹೋಗ್ಬಿಡಬೇಡಿ. ಸ್ವಲ್ಪ ಹೊತ್ತಾದ ನಂತರ ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿರೋದು ತಗೊಂಡು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಆದ ನಂತರ ನಾವು ಪುಡಿಗಳನ್ನ ತಗೊಬೇಕಾಗತ್ತೆ. ಏನೇನು ಪುಡಿ ತಗೊಳ್ಬೇಕು ಅಂತ ಹೇಳಿದ್ರೆ, ಖಾರದ ಪುಡಿ 1 ಸ್ಪೂನ್, ಮತ್ತು ಡಬ್ಬಿ ಮುಚ್ಚಳ ತೆಗ್ದು ಪೆಪ್ಪರ್ ಪೌಡ್ರು 1 ಸ್ಪೂನ್, ಜೀರಿಗೆ ಪೌಡ್ರು 1/4 ಸ್ಪೂನ್, ಧನಿಯಾ ಪೌಡ್ರ್ 1 ಸ್ಪೂನ್, ಗರಂ ಮಸಾಲ 1 ಚಿಟಿಕೆ, ಅರಿಶಿಣದ ಪುಡಿ ಒಂಚೂರು ಶಾಸ್ತ್ರಕ್ಕೆ. ಆಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಡಿ. ಕಲಿಸ್ತಾ ಹೋಗಿ ಆ ಕಡೆ ಒಂದು 20 ಸರಿ ತಿರುಗಿಸಿ ಎಲ್ಲ ಕಡೆ ಚೆನ್ನಾಗಿ ಬೆರೆಸ್ಕೊಂಡು ಆದ ನಂತರ ಒಂದು ಚಮಚ 1 ಲೋಟ ಅಷ್ಟು ನೀರು ತಗೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಆಮೇಲೆ ಹಸಿಮೆಣಸಿನ್ಕಾಯಿ 1-2, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಒಂದು ಸರಿ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡ ನಂತರ ಒಂದು ಲೋಟದಲ್ಲಿ ಶುದ್ಧ ನೀರು ಫಿಲ್ಟ್ರಲ್ಲಿ ಸುರ್ರ್ ಅಂತ ತಗೊಂಡು 1 ಗ್ಲಾಸ್ ತಗೊಂಡು ಅದಕ್ಕೆ ಹಾಕಿಬಿಡಿ. ಒಂದು 200 ml ವಾಟರ್ ಹಾಕಿ ಇದನ್ನು ಚೆನ್ನಾಗಿ ಕಲಸಿ. ಈ ಕಲಸೋ ಟೈಮಲ್ಲಿ ಸೈಡಲ್ಲಿ ನಾವು ಬ್ರೋಕೊಲಿನ ಸಣ್ಣದಾಗಿ ಕಟ್ ಮಾಡಿ ಕ್ಲೀನ್ ಮಾಡಿಕೊಂಡು, ಗೋಡಂಬಿ ಸ್ವಲ್ಪ ಹಾಕ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ನೋಡಿ, ಹಿಂಗಂದರೆ ಮೆತ್ತಗೆ ಹಾಕಬೇಕು. ನೀರೆಲ್ಲ ಸೋದಿಸ್ಬಿಟ್ಟು ಬರೀ ಬ್ರೋಕೊಲಿನ ಇದಕ್ಕೆ ಹಾಕಿ ಒಂದು ಸರಿ ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ಹುಳಿ ಎಲ್ಲ ಚೆನ್ನಾಗಿದೆಯಾ ಅಂತ ಒಂದು ಸರಿ ಟೇಸ್ಟ್ ಮಾಡಿ. ಆ ನೀರೆಲ್ಲ ಚೆನ್ನಾಗಿ ಆವಿರಿ ಆಗೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ತಕ್ಕೊಂಡು ತಟ್ಟೆಯಲ್ಲಿ ಹಾಕೊಂಡು ಚಪಾತಿ ಮಾಡ್ಕೊಂಡು ಅದಕ್ಕೆ ನಂಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ರುಚಿಗೆ ಸ್ವಲ್ಪ ಬೇಕಂದರೆ ಪಾನ್ ಮಸಾಲ ಮೇಥಿನ ಸ್ವಲ್ಪ ಹಾಕಿ ಕಲಿಸ್ಬಿಡಿ. ಕಸ್ತೂರಿ ಮೇಥಿ, ತುಪ್ಪ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ. ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಖಾರ ಸ್ವಲ್ಪ ಜಾಸ್ತಿ ಆಯಿತು, ನಿಮಗೆ ಸರಿ ಹೋಗುತ್ತೆ ಅಂದರೆ ಅಷ್ಟೇ ಮಾಡ್ಕೊಳ್ಳಿ. ನೋಡಿ ಅಂತ ತಗೊಂಡು ಟೇಸ್ಟ್ ಮಾಡಿ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ ಅಂದರೆ ಸೂಪರಾಗಿ ಬಂದಿದೆ ಇದು ಗ್ರೇವಿ ಅಂತ ಹೇಳಿ ಅರ್ಥ. ಇದು ನೀರೆಲ್ಲ ಆವಿರಿ ಆಗೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ಗಟ್ಟಿಯಾದ ನಂತರ ಒಂದು ಪೇಸ್ಟ್ ಥರ ಆಗುತ್ತೆ ಅದು. ನೋಡಿ, ಅದನ್ನು ತಗೊಂಡು ಚಪಾತಿ ಮಾಡ್ಕೊಂಡು ಚಪಾತಿಯಲ್ಲಿ ನಂಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸ್ಪೆಷಲ್ ವಿಡಿಯೋದೊಂದಿಗೆ ನಾವು ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ತಿನ್ನೋಕ್ಕಂತೂ ಸೂಪರಾಗಿದೆ. ಇದೇ ರೀತಿ ಟ್ರೈ ಮಾಡಿ. ಮನೇಲಿ ಚೆನ್ನಾಗಿ ಬಂದಿದ್ರೆ ಅಂದರೆ ಚಪಾತಿ ಮಾಡ್ಕೊಂಡು ತಿನ್ನಿ, ಮಜಾ ಮಾಡಿ. ಬಾಯ್, ಸಿ ಯು, ಎಂಜಾಯ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.